ಪರೀಕ್ಷೆ ಮಾಡಿ ಮಗುವಿಗೆ ಸಿಕಲ್ ಸೆಲ್ ಅನಿಮಿಯಾ ಇದೆಯಾ, ಥ್ಯಾಲಿಸಿಮಿಯಾ, ಆಲ್ಫಾ ಥ್ಯಾಲಿಸಿಮಿಯಾ ಇದೆಯಾ, ಬೀಟಾ ಥ್ಯಾಲಿಸಿಮಿಯಾ ಇದೆಯಾ ಅಂತ ಇದೆಲ್ಲ ನೋಡ್ತಾರೆ. ಇದರ ಹೊರತಾಗಿ ನಮ್ಮ ಮೆಟಬಾಲಿಕ್ ರಿಲೇಟೆಡ್ ಕೆಲವೊಂದು ಕಾಯಿಲೆಗಳಿರುತ್ತಲ್ಲ ಅದು ರಕ್ತ ಪರೀಕ್ಷೆಯಿಂದನೇ ಮಾಡೋದು. ಇದೇನ್ ಮಾಡ್ತಾರೆ ಅಂದ್ರೆ ಮಗುವಿನ ಈ ಪಾದ ಇದೆಯಲ್ಲ, ಹಿಮ್ಮಡಿನ ಪ್ರಿಕ್ ಮಾಡ್ತಾರೆ. ಅಲ್ಲಿಂದ ಒಂದು ಡ್ರಾಪ್ ರಕ್ತನ ಒಂದು ಬ್ಲಾಟಿಂಗ್ ಶೀಟ್ ತರ ಇರುತ್ತೆ, ಆ ಹೀಲ್ ಪ್ರಿಕ್ ಮಾಡಿ ಮಾಡೋಂಥದ್ದು. ಆ ಬ್ಲಾಟಿಂಗ್ ಶೀಟ್ಗೆ ಬ್ಲಾಟ್ ಮಾಡ್ತಾರೆ. ಅದನ್ನು ಒಂದು ಲ್ಯಾಬ್ಗಳಿರುತ್ತೆ, ಅಲ್ಲಿ ಕಳಿಸಿದ್ರೆ 120 ಟೆಸ್ಟ್ಗಳು ಒಂದೇ ಒಂದು ಡ್ರಾಪ್ ಆಫ್ ಬ್ಲಡ್ಡಿಂದ ನಾವು ಮಾಡ್ಬೋದು. 120 ಟೆಸ್ಟ್ಗಳನ್ನ ಅದನ್ನು ಮಾಡ್ಬೋದು. ಅದರಲ್ಲಿ ಫೀನೇಲ್ ಕ್ಯೂಟಿನ್ಯೂರಿಯಾ ಅಂತ ಒಂದಿದೆ, ಆ ಕಾಯಿಲೆಗೆ ಕಂಡುಹಿಡಿಬೋದು. ಮ್ಯಾಪಲ್ ಯುರಪ್ಸ್ ಇದು ಡಿಸೀಸ್ ಅಂತ ಇದೆ, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಅಂತ. ಅದರ ಜೊತೆಗೆ ಗ್ಯಾಲಕ್ಟೋಸೇಮಿಯಾ ಅಂತ ಇದೆ. ಈ ಥರದ್ದು ಬೇಕಾದಷ್ಟು ಕಾಯಿಲೆಗಳು ಇದು ಮೆಟಬಾಲಿಕ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ. ಇಂಥದನ್ನೆಲ್ಲ ನಾವು ಕಂಡುಹಿಡಿಬೋದು. ಗೊತ್ತಾದಾಗ ಏನಾಗುತ್ತೆ, ಈ ಕಾಯಿಲೆ ಕಂಡಿಡಿದ ಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ಯಾವ ರೀತಿ ನಾವು ಆ ಮಗುವಿನ ನಿರ್ವಹಣೆ ಮಾಡಬೇಕು, ಸೊ ಆ ಮಗು ಆರೋಗ್ಯವಂತವಾಗಿರೋ ಹಾಗೆ. ಈಗ ಉದಾಹರಣೆಗೆ ಗ್ಯಾಲಕ್ಟೋಸೆಮಿಯಾ ಅಂತ ಇಟ್ಕೊಳ್ಳಿ, ಒಂದು ಮಗುವಿನಲ್ಲಿ ಡಿಟೆಕ್ಟ್ ಆಯಿತು. ಅವಾಗ ಏನು ಮಾಡ್ತಾರೆ, ಮಗುವಿಗೆ ಹಾಲು ಕೊಡೋಂಗಿಲ್ಲ ಅವರು, ಲೈಫ್ ಟೈಮು ಆ ಮಗು ಹಾಲು ಕುಡಿಯೋಗೇ ಇಲ್ಲ. ಏಕೆಂತಂದರೆ ಇದರಲ್ಲಿ ಹಾಲಿನಲ್ಲಿ ಗ್ಲೂಕೋಸ್ ಗ್ಯಾಲೆಕ್ಟೋಸ್ ಎರಡು ಇರುತ್ತೆ. ಲ್ಯಾಕ್ಟೋಸ್ ಇರುತ್ತಲ್ವಾ, ಅದು ಲ್ಯಾಕ್ಟೋಸು ಕನ್ವರ್ಟ್ ಆಗಿ ಗ್ಲೂಕೋಸ್ ಗ್ಯಾಲೆಕ್ಟೋಸ್ ಆಗಿರುತ್ತೆ. ಪುನಃ ಆ ಗ್ಯಾಲೆಕ್ಟೋಸ್ನ ಕನ್ವರ್ಟ್ ಮಾಡಿ ಪುನಃ ಗ್ಲೂಕೋಸ್ ಮಾಡೋದಕ್ಕೆ ಎನ್ಸೈಮ್ ಬೇಕು ಅಂತ, ಅದು ಇಲ್ಲ ಮಗುವಿನಲ್ಲಿ. ಸೊ ಅದು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದು ಲ್ಯಾಕ್ಟೋಸು ದೇಹದಲ್ಲಿ ಇರುತ್ತದೆ. ಅದೇನಾಗುತ್ತೆ, ಪಾಯ್ಸನ್ನು. ದೇಹದಲ್ಲಿ ನೀವು ಏನೇ ಹೆಚ್ಚಾದರೂ, ಶುಗರು ಅದು ಎನರ್ಜಿ ಕೊಡೋದು ನಮಗೆ, ಅದು ಜಾಸ್ತಿ ಆದರೂ ಡಯಾಬಿಟಿಕ್ ಆಗುತ್ತಲ್ವಾ, ಅದರಿಂದ ಎಷ್ಟೊಂದು ಕಾಂಪ್ಲಿಕೇಶನ್ ಆಗುತ್ತೆ. ಅದೇ ಥರ ಯಾವುದೇ ನಮ್ಮ ದೇಹಕ್ಕೆ ಪೂರಕವಾಗಿರುವ ಅಂಶ ಹೆಚ್ಚಾದರೆ ಅದು ದೇಹನ ಬಳಸ್ಕೊಳ್ಳದೆ ಇದ್ದಾಗ ಅದು ರಕ್ತದಲ್ಲೇ ಇದ್ದರೆ ಅದೇನಾಗುತ್ತೆ, ಕಿಡ್ನಿ ಮೇಲೆ ಪಾಯ್ಸನು, ಕಿಡ್ನಿಗೂ ಲೋಡು, ಲಿವರ್ಗೂ ಲೋಡು. ಕಿಡ್ನಿ ಫಿಲ್ಟ್ರೇಷನ್ ಮಾಡೋದು ಕಮ್ಮಿ ಆಗೋಗುತ್ತೆ, ಲೋಡ್ ಜಾಸ್ತಿ ಆಗುತ್ತೆ. ಆಮೇಲೆ ಲಿವರ್ ಎನ್ಲಾರ್ಜ್ ಆಗಿಬಿಡುತ್ತೆ, ಸ್ಪ್ಲೀನ್ ಎನ್ಲಾರ್ಜ್ ಆಗೋಗುತ್ತೆ. ಸ್ಪ್ಲೀನೋಮೆಗಾಲಿ, ಹೆಪಟೋಮೆಗಾಲಿ, ಕಿಡ್ನಿ ಡ್ಯಾಮೇಜು ಇದೆಲ್ಲ ತುಂಬ ಕಾಮನ್ ಪ್ರಾಬ್ಲಮ್ ಆಗಿ ಮಗು ತೀರೋಗೋ ಅಂಥದ್ದು. ಅದ್ರ ಜೊತೆಗೆ ಬುದ್ಧಿಮಾಂದ್ಯತೆ. ಏಕೆಂದರೆ ಇದೆಲ್ಲ ಏನಾಗುತ್ತೆ, ಮೆದುಳಿಗೆ ಹೋಗುತ್ತೆ, ಬೇರೆ ಬೇರೆ ಕಡೆ ಹೋಗುತ್ತೆ, ಬುದ್ಧಿಮಾಂದ್ಯತೆ ಆಗುತ್ತೆ, ಮೆದುಳು ಬೆಳವಣಿಗೆ ಆಗಲ್ಲ, ನರಕೋಶಗಳು ನಶಿಸಿ ಹೋಗುತ್ತೆ. ಹಾಗಾಗಿ ಈ ಗ್ಯಾಲೆಕ್ಟೋಸೆಮಿಯಾ ಮಗುವಿಗೆ ಅದು ಗ್ಯಾಲೆಕ್ಟೋಸೆಮಿಯಾ ಮಗು ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂದರೆ ಮಗುವಿಗೆ ಲೈಫ್ ಟೈಮು ತಾಯಿ ಹಾಲು ಕೊಡೋಕೆ ಇಲ್ಲ, ಅದಕ್ಕೆ ಬೇರೆದು ಒಂದು ಡಯಟ್ ಇರುತ್ತೆ. ಆ ಡಯಟ್ ಈಗ ನೋಡಿ, ಈಗ ಡಯಾಬಿಟಿಕ್ ಇದ್ದವರು ಶುಗರ್ ಫ್ರೀ ಅಂತ ತಿಂತೀವಲ್ವಾ ಎಲ್ಲ, ಅದರಲ್ಲಿ ಐಸ್ ಕ್ರೀಮ್ ಇರ್ಬೋದು, ಸ್ವೀಟ್ ಇರ್ಬೋದು, ಸುಮಾರು ಸಿಗುತ್ತೆ ಶುಗರ್ ಫ್ರೀ. ಅದೇ ಥರ ಗ್ಯಾಲೆಕ್ಟೋಸು ಲ್ಯಾಕ್ಟೋಸ್ ಫ್ರೀ ಇರೋ ಅಂಥ ಫುಡ್ಗಳು ಸಿಕ್ಕುತ್ತೆ, ಅದನ್ನ ಇದು ಮಾಡ್ಕೋಬಹುದು, ಆ ಮಗುವಿಗೆ ನಾವು ಕೊಡ್ಬೋದು. ಅದೇ ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸಲ್ಲಿ ಒಂದಷ್ಟು ಅಮೈನೋ ಆಸಿಡ್ಗಳು ಇರುತ್ತೆ. ಆ ಅಮೈನೋ ಆಸಿಡ್ಗಳು ಆ ಮಗುವಿನಲ್ಲಿ ಮೆಟಬಲೈಸ್ ಆಗೋದಿಲ್ಲ. ಸೊ ಅದನ್ನ ರಿಸ್ಟ್ರಿಕ್ಟ್ ಮಾಡೋಂಥ ಫುಡ್ಗಳನ್ನ ಅವ್ರು ಹೇಳ್ತಾರೆ, ಇಂಥ ಆಹಾರನ ನೀವು ಕೊಡಬೇಡಿ ಮಗುವಿಗೆ ಅಂತ. ಅದನ್ನು ನಾವು ಕೊಡ್ತಾ ಬಂದರೆ, ಅದರ ರಿಸ್ಟ್ರಿಕ್ಟ್ ಮಾಡ್ತಾ ಬಂದರೆ ಮಗು ಆರೋಗ್ಯವಾಗಿರುತ್ತೆ. ಅದೇ ಥರ ಫೀನೈಲ್ ಕ್ಯೂಟಿನ್ಯೂರಿಯಾನದಲ್ಲಿ ಒಂದು ಎನ್ಸೈಮ್, ಫೀನೈಲ್ ಅಲಿನಿನ್ ಹೈಡ್ರಾಕ್ಸಿಲೇಸ್ ಅಂತ ಒಂದು ಎನ್ಸೈಮ್ ಇದೆ, ಅದು ಆಬ್ಸೆಂಟು ಮಗುವಿನಲ್ಲಿ. ಸೊ ಫೀನೈಲ್ ಅಲಿನಿನ್ ಅನ್ನೋದು ಒಂದು ಅಮೈನೋ ಆಸಿಡ್, ಅದು ಪ್ರೋಟೀನ್ ಎಲ್ಲದರಲ್ಲೂ ಸುಮಾರಲ್ಲಿರುತ್ತೆ. ಅದನ್ನ ಮಗುವಿಗೆ ಕೊಡೋ ಆಗಿಲ್ಲ ನಾವು, ಏಕೆಂದರೆ ಅದು ಕನ್ವರ್ಟ್ ಆಗಲ್ಲ ಥೈರೋಸಿನ್ ಆಗಿ, ಅದು ಹಾಗೇ ರಕ್ತದಲ್ಲಿ ಸೇರ್ಕೊಳ್ಳೋದ್ರಿಂದ ಅದು ಮಗುವಿಗೆ ತೊಂದರೆಯನ್ನುಂಟು ಮಾಡುತ್ತೆ. ಸೊ ಇಲ್ಲಿ ಕನ್ವರ್ಷನ್ ಆಗಕ್ಕೆ ಆಗದೇ ಇರೋದ್ರಿಂದ ಅಂಥ ಆಹಾರ ಅಂದರೆ, ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಯಾವುದೋ ತಿಂದಾಗ ಡೈಜೆಸ್ಟ್ ಆಗಲ್ಲ ಅಂತ ಇಟ್ಕೊಳ್ಳಿ, ಆಹಾರ ತಿನ್ನಬಾರ್ದು ನಾವು. ಅದೇ ಥರ ಇಲ್ಲಿ ಅದು ಡೈಜೆಸ್ಟ್ ಅಂದರೆ ಸ್ವಲ್ಪ ನಾನು ದೊಡ್ಡದಾಗಿ ಹೇಳಿದೆ, ಸೆಲ್ಯುಲಾರ್ ಲೆವೆಲಲ್ಲಿ ಸೆಲ್ಗಳಿಗೆ ಅದನ್ನು ನಾವು ಒಳಗಡೆ ತಗೊಳಕ್ ಆಗದೆ ಇರೋದ್ರಿಂದ, ಯಾಕೆಂದರೆ ಇದು ಕನ್ವರ್ಟ್ ಆಗಿ ಹಾಗಾಗಿ ತೊಂದರೆಗಳಾಗುತ್ತೆ. ಹಾಗಾಗಿ ಈ ಎಲ್ಲ ಟೆಸ್ಟ್ಗಳನ್ನು ಮಗುವಿಗೆ ಮಾಡ್ತಾರೆ. ಅದರಲ್ಲಿ ಇದು ಎಲೈಸಾ ಟೆಸ್ಟ್, ಈಗ ಬ್ಲಡ್ ಕಲೆಕ್ಟ್ ಮಾಡಿರ್ತಾರಲ್ಲ ಅದರಲ್ಲಿ ಎಲೈಸಾ ಮಾಡ್ಬೋದು. ಎಲೈಸಾ ಅಂತ ಒಂದು ಟೆಸ್ಟ್ ಇದೆ, ಅದು ಮಾಡ್ತಾರೆ. ಎಲೆಕ್ಟ್ರೋಫೋರಸಿಸ್ ಮಾಡ್ಬೋದು. ಆಮೇಲೆ ಕೆಲವೊಂದು ಕಾಯಿಲೆಗಳಿಗೆ ನಾನು ಹೇಳಿದೆ, ಒಂದು ಬೀಟಾ ಥ್ಯಾಲಿಸಿಮಿಯಾ ಅಂತ, ಅದಕ್ಕೆಲ್ಲ ಒಂದು DNA ಅನಾಲಿಸಿಸು, ಮ್ಯೂಟೇಷನ್ ಅನಾಲಿಸಿಸು ಮಾಡ್ಕೋಬೋದು. ಅದೇ ರೀತಿ ಡೆಚಿನ್ ಮಸ್ಕ್ಯುಲರ್ ಡೆಸ್ಟ್ರೋಫಿ ಅಂತಲೂ ಇದೆ ಕೆಲವು, ಅಂದರೆ ಮಸಲ್ಲು ಹಾಗೆ ನಶಿಸು ಹೋಗೋ ಅಂಥದ್ದು, ಅದನ್ನು ಪರೀಕ್ಷೆ ಮಾಡ್ಬೋದು. ಆಮೇಲೆ SMN ಅಂತ ಒಂದು ಜೀನು, ಅದರಲ್ಲಿ ಸ್ಪೈನಲ್ ಮಸ್ಕ್ಯುಲರ್ ಎಟ್ರಫಿ ಅಂತ ನೀವು ಕೇಳಿರ್ಬೋದು. ಇತ್ತೀಚೆಗೆ ಬಹಳಷ್ಟು ಅದು ನ್ಯೂಸಲ್ಲೆಲ್ಲ ಇತ್ತು. ಆ ಒಂದು ಇಂಜೆಕ್ಷನ್ಗೆ 16 ಕೋಟಿ ಆಗುತ್ತೆ, ಆ ಇಂಜೆಕ್ಷನ್ ಮಗುವಿಗೆ ಕೊಡಿಸ್ಬೇಕು ಅಂತ ಎಷ್ಟೋ ತಂದೆ ತಾಯಿಗಳು ಕೇಳ್ಕೊಂತ ಇರೋದು, ಮಾಡ್ತಾ ಇದ್ದಾರೆ. ಆ ಥರ ಎಲ್ಲ ಅದೇನು ಕಾಯಿಲೆ ಅಂದರೆ ಸ್ಪೈನಲ್ ಮಸ್ಕ್ಯುಲರ್ ಎಟ್ರಫಿ ಅಂತ ಒಂದು ಕಾಯಿಲೆ. ಆ ಕಾಯಿಲೆ ಏನಕ್ಕೆ ಬರುತ್ತೆ ಅಂದರೆ SMN ಅಂತ ಜೀನಲ್ಲಿ ಮ್ಯೂಟೇಷನ್ ಆದರೆ ಆ ಕಾಯಿಲೆ ಬರುತ್ತೆ. ಅದರಲ್ಲಿ ಏನಂದರೆ ನ್ಯೂರಲ್ ಡಿಜನರೇಷನ್ ಆಗ್ತಾ ಬರುತ್ತೆ, ಅದು ಸ್ಪೈನಲ್ ಮಸ್ಕ್ಯುಲರ್ ಎಟ್ರಫಿ, ನ್ಯೂರನಲ್ ಡಿಜನರೇಷನ್
ಆಗುತ್ತೆ. ಅದು ನ್ಯೂರಾನ್ ಡಿಜನರೇಟ್ ಆದರೆ ಮಸಲು ಡಿಜನರೇಟ್ ಆಗುತ್ತೆ. ಅದು ಪ್ರಾಬ್ಲಮ್ಮು. ಈಗ ನಮ್ಮ ಒಂದು ನರಕೋಶಗಳು ನಶಿಸಿ ಹೋದ್ರೆ ನರಕೋಶಗಳು ಎಲ್ಲೆಲ್ಲಿ ಹೋಗುತ್ತೆ ಆ ಜೀವಕೋಶಗಳು ಸಾಯುತ್ತೆ. ನರ್ವ್ ಎಂಡಿಂಗ್ ನೋಡಿ, ಡಯಾಬಿಟಿಕಲ್ ಹಾಗೆ ತಾನೇ ಆಗೋದು. ಆ ನರ್ವ್ ಎಂಡಿಂಗ್ಗಳು ಎಲ್ಲೆಲ್ಲಿ ಇದಾಗುತ್ತೆ, ಗ್ಯಾಂಗ್ರೀನ್ ಅಂತಾರಲ್ಲ, ಯಾವಾಗ ನರ್ವ್ ಎಂಡಿಂಗು ಇದೆಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಮತ್ತೆ ನೀವು ಕುಷ್ಠರೋಗದಲ್ಲಿ ನೋಡಿರ್ಬೋದು, ಅವ್ರಿಗೆ ಕೈ ಕಾಲೆಲ್ಲ ಊನಾಗಿರುತ್ತಲ್ವಾ, ಏನಕ್ಕೆ ಅಂದ್ರೆ ನರ್ವ್ ಎಂಡಿಂಗ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿರ್ತದೋ. ನರ್ವ್ ಎಂಡಿಂಗ್ ಡ್ಯಾಮೇಜ್ ಆದ್ರೆ ಮಸಲು ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿನ ಜೀನ್ ಥೆರಪಿ ಮಾಡ್ತಾರದು. 16 ಕೋಟಿ ಅದು ಏನಕ್ಕೆ ಅಂದರೆ ಜೀನ್ ಥೆರಪಿನ ಒಂದು ಇದರಿಂದ ಅದನ್ನು ವಾಸಿ ಮಾಡಿ ಒಂದು ಲೆವೆಲ್ಗೆ ಇದು ಮಾಡ್ಬೋದು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಅದು. ಹಾಗಾಗಿ ಅದು ಜನಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ. ಅದು ಎಲ್ಲೋ ಫಂಡಿಂಗು ಇದು ಡೋನರ್ ಸಿಕ್ಕಿ ಮಾಡಿದ್ರೆ ಫೈನ್, ಇಲ್ಲ ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ಈ ಥರದ್ದು ಎಲ್ಲ ಸುಮಾರು ಕಾಯಿಲೆಗಳು ನಾನು ಏನೇನೆಲ್ಲ ಹೇಳಿದೆ, ಈ ಎಲ್ಲ ಕಾಯಿಲೆಗಳನ್ನು ಮಗು ಹುಟ್ಟಿದ ತಕ್ಷಣನೇ ಕಂಡು ಹಿಡಿದ್ರೆ ಅದಕ್ಕೆ ಅದು ತುಂಬ ಅದು ಬೆಳೆದು ತುಂಬ ವರ್ಸ್ಟ್ ಆಗುತ್ತಲ್ಲ, ಅದು ಆಗದೇ ಇರೋ ಹಾಗೆ ಅದಕ್ಕೆ ಮೊದಲೇ ಅದನ್ನು ನಾವು ತಡೆಗಟ್ಟಬಹುದು. ಗ್ಯಾಲಕ್ಟೋಸಿಮಿಯಾ ಅಂತ ಹೇಳಿದೆ ನೋಡಿ, ಹಾಲು ಕುಡಿಬಾರ್ದು ಮಕ್ಕಳು ಅಂತ. ಅದರಲ್ಲಿ ನಿಮಗೆ ಈ ಅಮೂಲ್ ಫೌಂಡೇಶನ್ದು ವರ್ಗೀಸ್ ಕುರಿಯನ್ ಅವ್ರ ಬಗ್ಗೆ ಗೊತ್ತಿರ್ಬೋದು. ಆ ವರ್ಗೀಸ್ ಕುರಿಯನ್ ಅವ್ರನ್ನ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅಂದರೆ ಒಂದು ರೆವಲ್ಯೂಷನ್ ಆಯಿತು, ವೈಟ್ ರೆವಲ್ಯೂಷನ್, ಅದರ ಹರಿಕಾರ ಅವರು. ಅಮೂಲ್ ಫೌಂಡೇಶನ್ ಇದು ಮಾಡಿದ್ರು. ಈಗ ಅದರಿಂದಾಗಿ ಎಲ್ಲ ರಾಜ್ಯದಲ್ಲೂ ನಂದಿನಿ ಇದೆ ನಮ್ಮಲ್ಲಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅದೇ ಒಂದು ಸ್ಕೀಮ್, ಅದೇ ಒಂದು ಇದರಲ್ಲಿ ಸೇಮ್ ಅದೇ ತರ ಅನುಸರಿಸಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ರು ಕೊಟ್ಟಿರೋ ಕೊಡುಗೆ ನಮ್ಮ ಎಲ್ಲ ಯಾವಾಗ್ಲೂ ನೆನೆಸ್ಕೋಬೇಕು. ಇಲ್ಲಾಂದ್ರೆ ನಮಗೆ ಸಿಗುವ ಒಂದು ಹಾಲನ್ನು ಕಲಬೆರಕೆ ಆಗಿರೋದು. ಈಗ ನಮ್ಗೆ ಒಂದು ನಂದಿನಿ ಹಾಲು ಅಂದ್ರೆ ಒಂದು ಅಥೆಂಟಿಸಿಟಿ, ಒಂದು ನಂಬಿಕೆ ಚೆನ್ನಾಗಿದೆ, ಅದು ಅದ್ರಲ್ಲಿ ಏನು ಕಲಬೆರಕೆ ಇಲ್ಲ ಅಂತ. ಈಗ ಬೇರೆದು ನಾವು ತಗೊಳಕ್ಕೆ ಇಷ್ಟನೇ ಪಡೋದಿಲ್ಲ, ಬೇರೆದೆಲ್ಲ ಸಿಕ್ಕುತ್ತೆ, ಆದರೆ ಎಲ್ಲೋ ಭಯ, ಅದರಲ್ಲಿ ಏನಾದ್ರು ಕಲಬೆರಕೆ ಅಡಲ್ಟ್ರೇಟೆಡ್ ಆಗಿದ್ರೆ, ಆದರೆ ನಂದಿನಿ ತುಪ್ಪ, ನಂದಿನಿ ಹಾಲು ಅದಂದ್ರೆ ನಮಗೆ ಅದೊಂದು ಪ್ರೀತಿನೂ ಉಂಟು. ಅದನ್ನ ಆ ಮಾದರಿಯನ್ನು ಹುಟ್ಟು ಹಾಕಿದವರು ಅವರು ಲೈಫ್ ಟೈಮಲ್ಲಿ ಅವರು ಹಾಲೇ ಕುಡ್ದಿಲ್ಲ ಅಂತೆ. ಹಾಲಿನ ಯಾವ ಪದಾರ್ಥವನ್ನು ಅವರು ತಗೊಂಡೇ ಇಲ್ಲ. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ನಮ್ಮ ಜನಸಾಮಾನ್ಯರ ಮೆಂಟಾಲಿಟಿ ಹೆಂಗೆ ಅಂತಂದರೆ, ನನಗೆ ಸಿಗದೆ ಇರೋದು ಬೇರೆಯವ್ರಿಗೂ ಸಿಗಬಾರ್ದು ಅಂತ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನೀನು 2 ಕಣ್ಣು ತೆಗಿತೀನಿ ಅನ್ನೋ ಥರ ಒಂದು ಮೆಂಟಾಲಿಟಿ ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಈಗ ನಾನೇ ತಿನ್ನೋಕ್ಕಾಗಲಿಲ್ಲ ಅಂದಮೇಲೆ ನೀವು ಯಾಕೆ ತಿನ್ನಬೇಕು ಅಲ್ವಾ? ಈಗ ನಾನೇ ಹಾಲು ಕುಡಿಯೋಕ್ಕಾಗಲ್ಲ ಅಂದಮೇಲೆ ನಿಮಗೆಲ್ಲ ಯಾಕೆ ಅನ್ನೋ ಒಂದು ಇದು. ಅವರೆಲ್ಲ ಯಾಕೆ ಸಾಧಕರು, ತುಂಬ ಶ್ರೇಷ್ಠರಾದರು ಅಂತಂದರೆ, ನಾನು ತಿಂದೇ ಹೋದರೂ ಪರವಾಗಿಲ್ಲ, ಬೇರೆಯವರು ಅದನ್ನ ಇದು ಮಾಡಲಿ ಅಂತ ಆ ಮಟ್ಟಕ್ಕೆ ಒಂದು ಇನ್ನೊಂದು ಲೆವೆಲ್ಗೆ ಎಲಿವೇಟ್ ಆದಂಥ ಮಹಾತ್ಮರುಗಳವರೆಲ್ಲ. ಅವ್ರದ್ದು ಎಲ್ಲೋ ಒಂದು ಕಡೆ ಓದಿದ ನೆನಪು, ಅವ್ರಿಗೆ ಅದೊಂದು ತೊಂದರೆ ಇತ್ತು ಅಂತ ಎಕ್ಸಾಕ್ಟಾಗಿ. ಬಟ್ ಆಗಿನ ಕಾಲದಲ್ಲಿ ಗ್ಯಾಲಕ್ಟೋಸೆಮಿಯಾ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ ಅಲ್ಲ. ಸೊ ಅವ್ರಿಗೆ ಹಾಲಿನ ಪದಾರ್ಥಗಳನ್ನು ತಿನ್ನಾಗಿರಲಿಲ್ಲ, ಅದು ಅವ್ರಿಗೆ ವಿಷ ಆಗ್ತಾ ಇತ್ತು. ಅದಕ್ಕೆ ಅವ್ರು ಮುಟ್ಟೇ ಇಲ್ಲ. ಬಟ್ ಅದನ್ನು ಹರಿಕಾರ ಅವರು ಅದನ್ನು ಮಾಡಿದ್ರು ಅಂತ. ಅವಾಗ ನಾವು ಆ್ಯಸ್ ಅ ಜೆನೆಟಿಸ್ಟು ನನಗೆ ಅದೆಲ್ಲ ಒಂದು ಇದಿರಬಹುದು ಅಂತ ಒಂದೆಲ್ಲ ಒಂದು ಕಡೆ ನಮಗೆ ಲಿಂಕ್ ಸಿಗ್ತದೆ. ಅಂದ್ರೆ ನಾನು ಒಂದು ಉದಾಹರಣೆ ಹೇಳ್ತಿರೋದು, ಈ ಥರ ಬೇಕಾದಷ್ಟು ಜನ ತೊಂದರೆಗಳು ಇದೆ. ಆದರೆ ಅದನ್ನು ರಿಸ್ಟ್ರಿಕ್ಟ್ ಮಾಡೋದ್ರಿಂದ ಅವರು ಜೀವನ ಪರ್ಯಂತ ಚೆನ್ನಾಗಿರ್ತಾರೆ. ಆದರೆ ಒಮ್ಮೆನೂ ಅವರು ಅದನ್ನು ಸೇವನೆ ಮಾಡೋಂಗಿಲ್ಲ. ಮಾಡಿದ ತಕ್ಷಣ ಅದು ಪಾಯ್ಸನ್ ಥರ, ಅವ್ರು ತಗೊಂಡಿದ ತಕ್ಷಣ ಅದು ಕನ್ವರ್ಟ್ ಆಗೋದಿಲ್ಲ. ಅದು ಪಾಯ್ಸನ್ ಅಂದರೆ ಟಾಕ್ಸಿನ್ಸ್ ಅಂತ ನಾವೇನಂತೀವಿ, ಅದು ದೇಹದಲ್ಲೇ ಉಳ್ಕೊಂಡ್ಬಿಡುತ್ತೆ. ಯಾವುದೇ ಪದಾರ್ಥ ಆದರೂ ಅದು ಹೊರಗಡೆ ಹೋಗ್ಬೇಕು, ಇಲ್ಲ ಯುಟಿಲೈಸ್ ಆಗಬೇಕು, ರಕ್ತದಲ್ಲಿ ಇರಾಗಿಲ್ಲ. ಯಾವುದೇ ನೀವು ಸೇವನೆ ಮಾಡಿ ಅದು ದೇಹ ಅದನ್ನು ಬಳಸ್ಕೋಬೇಕು, ಜೀವಕೋಶಗಳು ಅದನ್ನ ಬಳಸ್ಕೋಬೇಕು. ಇಲ್ಲ ಅದನ್ನ ನಮ್ಮ ವಿಸರ್ಜನಾಂಗ ಇದರಿಂದ ಅದು ಹೊರಗಡೆ ಹೋಗಲೇಬೇಕು, ರಕ್ತದಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ. ಇಲ್ಲೇನಾಗುತ್ತೆ ಅಂದರೆ ಇವು ರಕ್ತದಲ್ಲಿ ಉಳ್ಕೊಂಬಿಡುತ್ತಿದ್ದು, ಆಮೇಲೆ ಹೊರಗಡೆ ಹೋಗುತ್ತೆ, ಪ್ರಮಾಣ ಜಾಸ್ತಿ ಇರುತ್ತಲ್ವಾ. ಈಗ ಕಿಡ್ನಿ ಎಷ್ಟು ಫಿಲ್ಟರ್ ಮಾಡುತ್ತೆ, ಲಿವರ್ ಎಷ್ಟು ಡಿಟಾಕ್ಸಿಫೈ ಮಾಡುತ್ತೆ, ಲಿವರ್ಗೆ ಲೋಡ್ ಜಾಸ್ತಿ ಆಗುತ್ತೆ, ಸೆಲ್ಸ್ ಗ್ರೋತ್ ಆಗುತ್ತೆ, ಹೈಪರ್ ಪ್ಲಾಸಿಯಾ ದೊಡ್ಡದಾಗುತ್ತೆ, ಲಿವರ್ ಎನ್ಲಾರ್ಜ್ಮೆಂಟ್ ಆಗೋಗುತ್ತೆ, ಕಿಡ್ನಿ ಫಿಲ್ಟರ್ ಮಾಡಿ 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 ಅದರದ್ದು ಕ್ಷಮತೆ ಕುಗ್ಗೋಗುತ್ತೆ. ಹಾಗಾಗಿ ಅವರು ಲೈಫ್ ಟೈಮಲ್ಲಿ ಅದನ್ನ ಮಾಡಬಾರ್ದು, ತಗೋಬಾರ್ದು ಇದನ್ನು. ಇಲ್ಲಾಂದರೆ ಅಲರ್ಜಿ ಆಗುತ್ತೆ, ತಕ್ಷಣ ರ್ಯಾಷಸ್ಗಳೆಲ್ಲ ಆಗುತ್ತೆ, ಎಪಿಲೆಪ್ಸಿ ಥರ ಆಗೋಗುತ್ತೆ, ಸಿಸರ್ಸ್ ಅಂತಾರೆ. ಈ ಒಂಥರ ಎಪಿಲೆಪ್ಸಿ ಅಂತ ನೋಡಿರ್ಬೋದು ಮಕ್ಕಳುಗಳಲ್ಲಿ, ಅದು ಉಂಟಾಗುತ್ತೆ. ಆಮೇಲೆ ಮೆದುಳು ಡ್ಯಾಮೇಜ್ ಆಗುತ್ತೆ, ಅದು ಮಾರಣಾಂತಿಕವೂ ಆಗಬಹುದು. ಹಾಗಾಗಿ ಈ ಒಂದು ನವಜಾತ ಶಿಶುಗಳ ಪರೀಕ್ಷೆ ಏನಿದೆ, ಇದು ಬೇರೆ ದೇಶಗಳಲ್ಲಿ ಕಂಪಲ್ಸರಿ, ಇದು ಕಡ್ಡಾಯ ಅಂತಾನೆ ಮಾಡಿದ್ದಾರೆ. ಆ ಮಗು ಹುಟ್ಟಿದ ತಕ್ಷಣ ತಂದೆ ತಾಯಿಗಳಿಗೆ ಮಗುನ ಕೊಡಲ್ಲ. ಅವರು ಮಗುವನ್ನ ಎಲ್ಲ ರೀತಿಯ ಪರೀಕ್ಷೆಗೆ ಒಳಪಡಿಸಿ ಎಲ್ಲ ಸ್ಕ್ರೀನಿಂಗ್ ಆಗಿ ಮಗು ಚೆನ್ನಾಗಿದೆ
ಅಂತ ಅಂದ ಮೇಲೆ ಅದನ್ನ ತಂದೆ ತಾಯಿ ಕೊಡ್ತಾರೆ. ನಮ್ಮಲ್ಲಿ ಆ ಥರ ಏನಿಲ್ಲ. ಮಗು ಸಿಕ್ಕಿದ ತಕ್ಷಣ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಎಲ್ಲದು ಕೊಡೋದು ಇದು ಮಾಡೋದು. ಬಟ್ ಹೇಳ್ತಾರೆ ವೈದ್ಯರು ಎಲ್ಲ ನೀವು ಅದೆಲ್ಲ ಕೊಡಬೇಡಿ, ಅದೆಲ್ಲ ಆಗಿನ ಕಾಲದಲ್ಲಿ, ಇವಾಗ ಬರೀ ತಾಯಿ ಹಾಲು ಬಿಟ್ಟರೆ ಇನ್ನೇನು ಕೊಡಬೇಡಿ ಅಂತೇಳಿ. ಆದರೆ ಇಂಥ ತೊಂದರೆ ಇದ್ದರೆ ವೈದ್ಯರು ಹೇಳ್ತಾರೆ ಅವಾಗ ಇದನ್ನೂ ಕೊಡಾಗಿಲ್ಲ, ನಾವು ಹೇಳುವ ಒಂದು ರೆಕಮೆಂಡ್ ಮಾಡುವ ಡಯಟ್ ಮಾತ್ರ ಮಗು ಕೊಡಬೇಕು ಅಂತ. ಹಾಗಾಗಿ ಅದು ಕೊಡೋದ್ರಿಂದ ಮಗು ಆರೋಗ್ಯವಂತವಾಗಿ ಇರುತ್ತೆ. ಬಟ್ ಲೈಫ್ ಟೈಮ್ ಅವರು ಯಾವುದನ್ನು ಸೇವನೆ ಮಾಡೋ ಹಾಗಿಲ್ಲ. ಇದು ನವಜಾತ ಶಿಶುಗಳಲ್ಲಿ ಸಾಮಾನ್ಯವಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ನಡೆಸುವಂಥ ಒಂದು ಪರೀಕ್ಷೆಗಳಿಗೆ ಒಂದೊಂದಷ್ಟು ಉದಾಹರಣೆಗಳು. ನಿಜ. ಯಾಕಂದರೆ ಮಕ್ಕಳ ನವಜಾತ ಶಿಶುಗಳ ಆರೋಗ್ಯದ ಒಂದು ಪರೀಕ್ಷೆ ಅದು ಮುಖ್ಯವಾಗಿ 72 ಗಂಟೆಗಳ ಒಳಗೆ ಮಾಡುವಂಥದ್ದು. ಮಗುವಿನ ಭವಿಷ್ಯ ದೃಷ್ಟಿಯಿಂದ ಮತ್ತು ಕುಟುಂಬದ ದೃಷ್ಟಿಯಿಂದ ಭಾಳ ಮುಖ್ಯ ಅನ್ನುವಂಥದ್ದನ್ನು ಭಾಳ ಅರ್ಥಪೂರ್ಣವಾಗಿ ಮನವರಿಕೆ ಆಗೋ ಹಾಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.